ಸರ್ ಈಗ ಅಮಾನತ್ತು ಮಾಡೋ ತನಕ ಬಿಡೋಲ್ಲ ಅಂತ ನಾರಾಯಣ್ ಗೌಡ್ರು ಹೇಳ್ತಾ ಇದ್ದಾರೆ. ಇವಾಗಷ್ಟೇ ಮಾತನಾಡ್ಸಿ ಬಂದಿವಿ, ಸಿಪಿಐನ ಅಮಾನತ್ತು ಮಾಡ್ತೀವಿ ಅಂತ ಹೇಳ್ತಿದ್ರು. ಏನೋ ನಾರಾಯಣ್ ಗೌಡ್ರು ಹೇಳ್ತಾ ಇರುವಂಥದ್ದು, ಕಮಿಷನರ್ ಹತ್ರ ಮಾತಾಡಿದ್ವಿ, ವರ್ಗಾವಣೆ ಮಾತ್ರ ಅಲ್ಲ, ಸಿಪಿಐನ ಅಮಾನತ್ತು ಮಾಡೋಕೆ ತನಕ ನಾವು ಬಿಡೋಲ್ಲ ಅಂತ ಹೇಳ್ತಿದ್ದಾರೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ವಿ ವಿಲ್ ಟೇಕ್ ಫರ್ದರ್ ಆ್ಯಕ್ಷನ್. ಏನು ಮನವಿ ಮಾಡ್ಕೊಂಡ್ರು ಸರ್ ನಾರಾಯಣ್ ಗೌಡ್ರು? ಅದು ತಾವು ಕೇಳಿದಿರಿ, ನಾವು ಡಿಸ್ಕಸ್ ಮಾಡಿದ್ರಿ. ಚಂದ ಸರ್. ಇಲ್ಲ ಅಂದರೆ ಆರ್ ಪಿ ಮೇಲೆ ಆ್ಯಕ್ಷನ್ ತಗೋಬೇಕು. ಮತ್ತು ಈ ಥರ ಮುಂದೆ ನಮ್ಮ ಕನ್ನಡ ಜನ ಮೇಲೆ ಈ ಥರ ಆಗಬಾರ್ದು ಅಂತ. ಸೊ ಇದು ಎಲ್ಲ ಮನವಿ ಅವರು ಮಾಡಿದ್ದಾರೆ ಮತ್ತು ನಾನು ಕೂಡ ಒಪ್ಪಿದ್ದೀನಿ. ಸರ್ ಹಲ್ಲೆ ಮಾಡಿದವ್ರ ಮೇಲೆ ಏನಾದರೂ ಗೂಂಡಾ ಕಾಯ್ದೆ ಏನಾದರೂ ಹಾಕ್ತೀರಾ ಸರ್? ಅದು ನಾವು ಫರ್ದರ್ ಲೀಗಲ್ ವಿಷಯ ಬಗ್ಗೆ ನಾವು ಎಕ್ಸಾಮಿನ್ ನಾವು ಮಾಡಬೇಕು. ಬಹುಶಃ ಅವ್ರ ಮೇಲೆ ಹಳೆ ಕೇಸಸ್ ಯಾವುದು ಇದೆಯಲ್ಲೋ ಇದು ಎಲ್ಲ ನಾವು ನೋಡ್ತೀವಿ. ಮತ್ತು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ವಿಚಾರ ಮಾಡಬೇಕು. ಸೊ ಆ ಥರ ಪ್ರಶಸ್ತಿ ಬಂದರೆ ಖಂಡಿತ ನಾವು ಆ ಥರ ಆ್ಯಕ್ಷನ್. ಜನತೆಗೆ ಏನು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತೆಗೆ ಏನು ಹೇಳ್ತೀರಾ ಸರ್? ಈ ಥರ ಸುಖ ಸುಮ್ಮನೆ ಹೊಡ್ಕೊಳ್ಳೋದು, ಅಲ್ಲೇನೋ ಹೋಯ್ಕೊಂಡು ಮಸಿ ಬಳಸೋದು, ಇಲ್ಲ ಮತ್ತೊಂದು ಮಗದೊಂದು ಅಂತ ಮಾಡ್ತಿದ್ದವ್ರಿಗೆ, ಅಂಥವ್ರಿಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಾ? ಮೊದಲು ನಾನು ಎಲ್ಲರಿಗೆ ನಾನು ಹೇಳ್ತೀನಿ, ಯಾವಾಗ ಬಹುಶಃ ಯಾವುದು ಘಟನೆ ಆಗಿದರೆ ಶುರು ಆಗಿದರೆ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಫೋನ್ ಮಾಡಬೇಕು. ನಮ್ಮ ಮುಖ್ಯ ಕೆಲಸ ಏನಿದೆ, ನಮ್ಮ ಮುಖ್ಯ ಕರ್ತವ್ಯ ಏನಿದೆ, ತಮ್ಮೆಲ್ಲರಿಗೆ ರಕ್ಷಣೆ ಕೊಡಬೇಕು. ನಾವು ಎಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದ್ವಿ. ಸೊ ಯಾವಾಗಲೂ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ದಯವಿಟ್ಟು ಡೋಂಟ್ ಟೇಕ್ ದ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್. ಅದು ಒಂದು. ಸೆಕೆಂಡ್, ಬಹುಶಃ ಯಾವುದು ಘಟನೆ ಬಗ್ಗೆ, ಯಾವುದು ಜಗಳ ಬಗ್ಗೆ, ಯಾವುದು ಇಶ್ಯೂ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡ್ತಾ ಇದ್ದೀರಿ, ಹೀಗೆ ಹಾಗೆ ಅದು ನಂಬಿಕೆ ಮಾಡೋ ಮುಂಚೆ ಅದು ನೀವು ವೆರಿಫೈ ಮಾಡಬೇಕು. ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನಮ್ಮಿಂದ ಕ್ಲಾರಿಟಿ ಕೇಳಿ ಆ ಥರ ಆಗಿದೆ ಅಲ್ಲೋ. ಯಾಕಂದರೆ ಸಾಕಷ್ಟು ಸತಿ ಈ ರೂಮರ್ಸಿಂದ ಈ ಥರ ಆ ಥರ ಆಗಿದೆ. ಅಂದ್ರೆ ಈಗ ಕಂಡಕ್ಟರ್ ಹೌದು, ಇಲ್ಲ ಮತ್ತು ಇನ್ನೊಂದು ನೋಡ್ರಿ, ನಾವು ಎಲ್ಲ ಬೆಲ್ಗಮ್ ಅವರು ಕರೆಕ್ಟ್ನಾ? ನೀವೆಲ್ಲ ಲೋಕಲ್ ಬೆಲ್ಗಮ್ ಇದ್ದೀರಿ. ನಾವೆಲ್ಲ ಜೊತೆಗೆ ನಾವು ಸೇರಬೇಕು. ಬೆಲ್ಗಮ್ ಬೆಸ್ಟ್ ಸಿಟಿ, ಇಂಡಿಯಾದಲ್ಲಿ ಬೆಲ್ಗಮ್ ಬೆಸ್ಟ್ ಸಿಟಿ ಆಗಬೇಕು ಅಂತ ನಾವೆಲ್ಲ ಜೊತೆಗೆ ನಾವು ಇರಬೇಕು. ಸೇರಿಕೊಂಡು ಬೆಲ್ಗಮ್ ಸಿಟಿ ಒಂದು ದಿವಸ ವಿಲ್ ಬಿ ದ ಬೆಸ್ಟ್ ಸಿಟಿ ಇನ್ ಇಂಡಿಯಾ. ಸರ್ ಆ್ಯಕ್ಚುಲಿ ಬೆಳಗಾಂ ಈಗ ಬೆಂಗಳೂರು ಇದೆ ಸರ್, ಅಲ್ಲಿ ತಮಿಳರು ಅಥವಾ ಕೇರಳೀಸು ಅಥವಾ ಬೇರೆ ಬೇರೆ ಭಾಷೆ ಎಲ್ಲ ಒಳ್ಳೆ ರೀತಿಯಿಂದ ಇರುತ್ತೆ. ಇಲ್ಲಿ ಬೆಳಗಾಂ ಮಾತ್ರ ಈ MS ಪುಂಡ್ರದ ಹಾವಳಿ ಜಾಸ್ತಿ ಆಗ್ತಿದೆ. ನಮ್ಮ ಕನ್ನಡಿಗರು ಎಲ್ಲ ರೀತಿ ಶಾಂತಿ ಸುವ್ಯವಸ್ಥೆಯಿಂದ ಇರ್ತಾರೆ. ಇವರು ಏಕೆ ಈ ಥರ ಮಾಡೋದು ಯಾರು ಸರ್ ಸರಿ? ಹಾಗಾದರೆ ಎಲ್ಲ ಬೆರೆಯೋಕ್ಕೆ ನಾವು ಸಿದ್ಧರಾಗಿದ್ದೀವಿ, ಅವ್ರು ಸಿದ್ಧರಾಗಿಲ್ಲ. ನೋಡಿ, ನಾನು ಹೇಳ್ತೀನಿ, ಇಂಡಿಯಾ, ವಾಟ್ ಇಸ್ ಇಂಡಿಯಾ? ಇಂಡಿಯಾದಲ್ಲಿ ನನಗೆ ಹೇಳಿ ಎಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ? ಆ ಕಡೆ ಬೇರೆ ಲ್ಯಾಂಗ್ವೇಜ್ ಇದೆ, ಈ ಕಡೆ ಬೇರೆ ಲ್ಯಾಂಗ್ವೇಜ್ ಇದೆ, ಆ ಕಡೆ ಎಲ್ಲ ಕಡೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದಾವೆ. ಬರೀ ಒಂದು ಸ್ಟೇಟಲ್ಲಿ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದಾವೆ. ಆದ್ರೂ ನಾವು ಎಲ್ಲ ಒಂದು ಇದ್ವಿ, ನಾವೆಲ್ಲ ಇಂಡಿಯನ್ಸ್ ಇದ್ವಿ. ಸೊ ಯಾವುದು ಯೋಚನೆ ಮಾಡೋ ಮುಂಚೆ ಇದು ನಮ್ಮ ಮನಸ್ಸಲ್ಲಿ ಇದು ಭಾಳ ಮುಖ್ಯ ಆಗಿ ನಾವು ಇಟ್ಕೋಬೇಕು. ವಿ ಆರ್ ಇಂಡಿಯನ್ಸ್, ಕರೆಕ್ಟ್ನಾ? ಅದು ಭಾಳ ಮುಖ್ಯ ಇದೆ. ಅಟ್ ಟೈಮ್ಸ್ ಸ್ವಲ್ಪ ಇದು ಇಶ್ಯೂ ಅದು ಬರುತ್ತೆ. ಆದರೆ ವಿ ಶುಡ್ ಮೂವ್ ಫಾರ್ವರ್ಡ್, ವಿ ಶುಡ್ ಫಾರ್ಗಿವ್, ಮೂವ್ ಫಾರ್ವರ್ಡ್. ಮತ್ತು ಯಾವಾಗಲೂ ವಿ ಶುಡ್ ರಿಮೆಂಬರ್ ದಟ್ ವಿ ಆರ್ ಆಲ್ ಇಂಡಿಯನ್ಸ್. ಕರೆಕ್ಟ್? ಜೈ ಹಿಂದ್, ಜೈ ಕರ್ನಾಟಕ. ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ ಸರ್, ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ. ಎಸ್, ಇದು ಕಮಿಷನರ್ ಹೇಳ್ತಾ ಇರುವಂಥ ಮಾತುಗಳು. ಕಂಡಕ್ಟರ್ ಅವರಿಗೆ ನ್ಯಾಯ ಸಿಗುತ್ತೆ. ಸೊ ನ್ಯಾಯ ಸಿಗೋ ತನಕ ನಾವು ಕೂಡ ಬಿಡೋಲ್ಲ ಅಂತ ಹೇಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆದಂಥ ನಾರಾಯಣ್ ಗೌಡರು ಕೂಡ ಹೇಳ್ತಾ ಇರುವಂಥದ್ದು, ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ, ಅದರ ಮಟ್ಟಿ ಮುಲಾಜಿಲ್ಲ. ಅದು ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವರು ಹೇಳ್ತಾ ಇರುವಂಥದ್ದು, ನಾವು ಹಾಸ್ಪಿಟ್ಲಿಗೆ ಬೇಕಾದ್ರೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್ ಈಗ ಅಮಾನತ್ತು ಮಾಡೋ ತನಕ ಬಿಡೋಲ್ಲ ಅಂತ ನಾರಾಯಣ್ ಗೌಡರು ಹೇಳ್ತಾ ಇದ್ದಾರೆ. ಇವಾಗಷ್ಟೇ ಮಾತನಾಡ್ಸಿ ಬಂದಿವಿ, ಸಿಪಿಐನ ಅಮಾನತ್ತು ಮಾಡ್ತೀವಿ ಅಂತ ಹೇಳ್ತಿದ್ರು. ಏನೋ ನಾರಾಯಣ್ ಗೌಡರು ಹೇಳ್ತಾ ಇರುವಂಥದ್ದು, ಕಮಿಷನರ್ ಹತ್ರ ಮಾತಾಡಿದ್ವಿ, ವರ್ಗಾವಣೆ ಮಾತ್ರ ಅಲ್ಲ, ಸಿಪಿಐನ ಅಮಾನತ್ತು ಮಾಡೋಕೆ ತನಕ ನಾವು ಬಿಡೋಲ್ಲ ಅಂತ ಹೇಳ್ತಿದ್ದಾರೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ವಿ ವಿಲ್ ಟೇಕ್ ಫರ್ದರ್ ಆ್ಯಕ್ಷನ್. ಏನು ಮನವಿ ಮಾಡ್ಕೊಂಡ್ರು ಸರ್ ನಾರಾಯಣ್ ಗೌಡರು? ಅದು ತಾವು ಕೇಳಿದಿರಿ, ನಾವು
ಡಿಸ್ಕಸ್ ಹೇಳಿದ್ರೆ ಮಾಡಿದ್ವಿ. ಚಂದ ಸರ್. ಇಲ್ಲ ಅಂದರೆ RP ಮೇಲೆ ಆ್ಯಕ್ಷನ್ ತಗೋಬೇಕು. ಮತ್ತು ಈ ಥರ ಮುಂದೆ ನಮ್ಮ ಕನ್ನಡ ಜನ ಮೇಲೆ ಈ ಥರ ಆಗಬಾರ್ದು ಅಂತ. ಸೊ ಇದು ಎಲ್ಲ ಮನವಿ ಅವರು ಮಾಡಿದ್ದಾರೆ ಮತ್ತು ನಾನು ಕೂಡ ಒಪ್ಪಿದ್ದೀನಿ. ಸರ್ ಹಲ್ಲೆ ಮಾಡಿದವ್ರ ಮೇಲೆ ಏನಾದರೂ ಗೂಂಡಾ ಕಾಯ್ದೆ ಏನಾದರೂ ಹಾಕ್ತೀರಾ ಸರ್? ಹೆಂಗೆ? ಅದು ನಾವು ಫರ್ದರ್ ಲೀಗಲ್ ವಿಷಯ ಬಗ್ಗೆ ನಾವು ಎಕ್ಸಾಮಿನ್ ನಾವು ಮಾಡಬೇಕು. ಬಹುಶಃ ಅವ್ರ ಮೇಲೆ ಹಳೆ ಕೇಸಸ್ ಯಾವುದು ಇದೆಯಲ್ಲೋ ಇದು ಎಲ್ಲ ನಾವು ನೋಡ್ತೀವಿ. ಮತ್ತು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ವಿಚಾರ ಮಾಡಬೇಕು. ಸೊ ಆ ಥರ ಪ್ರಶಸ್ತಿ ಬಂದರೆ ಖಂಡಿತ ನಾವು ಆ ಥರ ಆ್ಯಕ್ಷನ್. ಸರ್ ಜನತೆಗೆ ಏನು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತೆಗೆ ಏನು ಹೇಳ್ತೀರಾ ಸರ್? ಈ ಥರ ಸುಖ ಸುಮ್ಮನೆ ಹೊಡ್ಕೊಳ್ಳೋದು, ಅಲ್ಲೇನೋ ಹೋಯ್ಕೊಂಡು ಮಸಿ ಬಳಸೋದು, ಇಲ್ಲ ಮತ್ತೊಂದು ಮಗದೊಂದು ಅಂತ ಮಾಡ್ತಿದ್ದವರಿಗೆ ಅಂಥವ್ರಿಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಾ? ಮೊದಲು ನಾನು ಎಲ್ಲರಿಗೆ ನಾನು ಹೇಳ್ತೀನಿ, ಯಾವಾಗ ಬಹುಶಃ ಯಾವುದು ಘಟನೆ ಆಗಿದರೆ ಶುರು ಆಗಿದರೆ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಫೋನ್ ಮಾಡಬೇಕು. ನಮ್ಮ ಮುಖ್ಯ ಕೆಲಸ ಏನಿದೆ, ನಮ್ಮ ಮುಖ್ಯ ಕರ್ತವ್ಯ ಏನಿದೆ, ತಮ್ಮೆಲ್ಲರಿಗೆ ರಕ್ಷಣೆ ಕೊಡಬೇಕು. ನಾವು ಎಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದ್ವಿ. ಸೊ ಯಾವಾಗಲೂ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ದಯವಿಟ್ಟು ಡೋಂಟ್ ಟೇಕ್ ದ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್. ಅದು ಒಂದು. ಸೆಕೆಂಡ್, ಬಹುಶಃ ಯಾವುದು ಘಟನೆ ಬಗ್ಗೆ, ಯಾವುದು ಜಗಳ ಬಗ್ಗೆ, ಯಾವುದು ಇಶ್ಯೂ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡ್ತಾ ಇದ್ದೀರಿ, ಹೀಗೆ ಹಾಗೆ ಅದು ನಂಬಿಕೆ ಮಾಡೋ ಮುಂಚೆ ಅದು ನೀವು ವೆರಿಫೈ ಮಾಡಬೇಕು. ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನಮ್ಮಿಂದ ಕ್ಲಾರಿಟಿ ಕೇಳಿ ಆ ಥರ ಆಗಿದೆ ಅಲ್ಲೋ. ಯಾಕಂದರೆ ಸಾಕಷ್ಟು ಸತಿ ಈ ರೂಮರ್ಸಿಂದ ಈ ಥರ ಆ ಥರ ಆಗಿದೆ. ಅಂದ್ರೆ ಈಗ ಕಂಡಕ್ಟರ್ ಹೌದು. ಇಲ್ಲ ಮತ್ತು ಇನ್ನೊಂದು ನೋಡ್ರಿ, ನಾವು ಎಲ್ಲ ಬೆಲ್ಗಮ್ ಅವರು ಕರೆಕ್ಟ್ನಾ? ನೀವೆಲ್ಲ ಲೋಕಲ್ ಬೆಲ್ಗಮ್ ಇದ್ದೀರಿ. ನಾವು ಎಲ್ಲ ಜೊತೆಗೆ ನಾವು ಸೇರಬೇಕು. ಬೆಲ್ಗಮ್ ಬೆಸ್ಟ್ ಸಿಟಿ, ಇಂಡಿಯಾದಲ್ಲಿ ಬೆಲ್ಗಮ್ ಬೆಸ್ಟ್ ಸಿಟಿ ಆಗಬೇಕು ಅಂತ ನಾವೆಲ್ಲ ಜೊತೆಗೆ ನಾವು ಇರಬೇಕು. ಸೇರಿಕೊಂಡು ಬೆಲ್ಗಮ್ ಸಿಟಿ ಒಂದು ದಿವಸ ವಿಲ್ ಬಿ ದ ಬೆಸ್ಟ್ ಸಿಟಿ ಇನ್ ಇಂಡಿಯಾ. ಸರ್ ಆ್ಯಕ್ಚುಲಿ ಬೆಳಗಾಂ ಈಗ ಬೆಂಗಳೂರು ಇದೆ ಸರ್, ಅಲ್ಲಿ ತಮಿಳರು ಅಥವಾ ಕೇರಳೀಸು ಅಥವಾ ಬೇರೆ ಬೇರೆ ಭಾಷೆ ಇದೆ, ಎಲ್ಲ ಒಳ್ಳೆ ರೀತಿಯಿಂದ ಇರುತ್ತೆ. ಇಲ್ಲಿ ಬೆಳಗಾಂ ಮಾತ್ರ ಈ MES ಪುಂಡ್ರದ ಹಾವಳಿ ಜಾಸ್ತಿ ಆಗ್ತಿದೆ. ನಮ್ಮ ಕನ್ನಡಿಗರು ಎಲ್ಲ ರೀತಿ ಶಾಂತಿ ಸುವ್ಯವಸ್ಥೆಯಿಂದ ಇರ್ತಾರೆ. ಇವರು ಏಕಾಏಕಿ ಈ ಥರ ಮಾಡೋದು ಯಾರು ಸರ್ ಸರಿ? ಹಾಗಾದರೆ ಎಲ್ಲ ಬೆರೆಯೋಕ್ಕೆ ನಾವು ಸಿದ್ಧರಾಗಿದ್ದೀವಿ, ಅವ್ರು ಸಿದ್ಧರಾಗಿಲ್ಲ. ನೋಡಿ, ನಾನು ಹೇಳ್ತೀನಿ, ಇಂಡಿಯಾ, ವಾಟ್ ಇಸ್ ಇಂಡಿಯಾ? ಇಂಡಿಯಾದಲ್ಲಿ ನನಗೆ ಹೇಳಿ ಎಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ? ಆ ಕಡೆ ಬೇರೆ ಲ್ಯಾಂಗ್ವೇಜ್ ಇದೆ, ಈ ಕಡೆ ಬೇರೆ ಲ್ಯಾಂಗ್ವೇಜ್ ಇದೆ, ಆ ಕಡೆ ಎಲ್ಲ ಕಡೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದಾವೆ. ಬರೀ ಒಂದು ಸ್ಟೇಟಲ್ಲಿ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದಾವೆ. ಆದ್ರೂ ನಾವು ಎಲ್ಲ ಒಂದು ಇದ್ವಿ, ನಾವೆಲ್ಲ ಇಂಡಿಯನ್ಸ್ ಇದ್ವಿ. ಸೊ ಯಾವುದು ಯೋಚನೆ ಮಾಡೋ ಮುಂಚೆ ಇದು ನಮ್ಮ ಮನಸ್ಸಲ್ಲಿ ಇದು ಭಾಳ ಮುಖ್ಯ ಆಗಿ ನಾವು ಇಟ್ಕೋಬೇಕು. ವಿ ಆರ್ ಇಂಡಿಯನ್ಸ್, ಕರೆಕ್ಟ್ನಾ? ಅದು ಭಾಳ ಮುಖ್ಯ ಇದೆ. ಅಟ್ ಟೈಮ್ಸ್ ಸ್ವಲ್ಪ ಇದು ಇಶ್ಯೂ ಅದು ಬರುತ್ತೆ. ಆದರೆ ವಿ ಶುಡ್ ಮೂವ್ ಫಾರ್ವರ್ಡ್, ವಿ ಶುಡ್ ಫಾರ್ಗಿವ್, ಮೂವ್ ಫಾರ್ವರ್ಡ್. ಮತ್ತು ಯಾವಾಗಲೂ ವಿ ಶುಡ್ ರಿಮೆಂಬರ್ ದಟ್ ವಿ ಆರ್ ಆಲ್ ಇಂಡಿಯನ್ಸ್. ಕರೆಕ್ಟ್? ಜೈ ಹಿಂದ್, ಜೈ ಕರ್ನಾಟಕ. ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ ಸರ್? ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ? ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ. ಎಸ್, ಇದು ಕಮಿಷನರ್ ಹೇಳ್ತಾ ಇರುವಂಥ ಮಾತುಗಳು. ಕಂಡಕ್ಟರ್ ಅವರಿಗೆ ನ್ಯಾಯ ಸಿಗುತ್ತೆ. ಸೊ ನ್ಯಾಯ ಸಿಗೋ ತನಕ ನಾವು ಕೂಡ ಬಿಡೋಲ್ಲ ಅಂತ ಹೇಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆದಂಥ ನಾರಾಯಣಗೌಡರು ಕೂಡ ಹೇಳ್ತಾ ಇರುವಂಥದ್ದು. ಕಂಡಕ್ಟರ್ಗೆ ನ್ಯಾಯ ಸಿಗುತ್ತೆ, ಅದರ ಮಟ್ಟಿಗೆ ಮುಲಾಜಿಲ್ಲ. ಅದು ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವರು ಹೇಳ್ತಾ ಇರುವಂಥದ್ದು. ನಾವು ಹಾಸ್ಪಿಟ್ಲಿಗೆ ಬೇಕಾದ್ರೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.